ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದೆ. ವಕ್ಫ್ ವಿಚಾರದಲ್ಲಿ ಯತ್ನಾಳ್ ಟೀಮ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟೀಮ್ ನಡುವೆ ರಾಜ್ಯದಲ್ಲಿ ಹೋರಾಟ ನಡೆಯುತ್ತಿದೆ. ಒಂದೆಡೆ ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗ್ತೇವೆ, ಯತ್ನಾಳ್ ಕರೆದು ಮಾತನಾಡುತ್ತೇವೆ ಅಂತ ಬಿಎಸ್ ಯಡಿಯೂರಪ್ಪ ಹೇಳಿದರೆ, ಶಿವಮೊಗ್ಗದಲ್ಲಿ ಲಿಂಗಾಯತ ಸಮಾವೇಶ ಮಾಡಿ ಯಡಿಯೂರಪ್ಪ ವಿರುದ್ಧ ತೊಡೆತಟ್ಟಲು ಯತ್ನಾಳ್ ಟೀಮ್ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಎಂಬ ಅಂಶ ಹೊರಬಿದ್ದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಯಡಿಯೂರಪ್ಪ ವಿರುದ್ಧ ತೊಡೆತಟ್ಟಿದ ಯತ್ನಾಳ್ ಟೀಮ್, ಶಿವಮೊಗ್ಗದಲ್ಲಿ ಲಿಂಗಾಯತ ಸಮಾವೇಶಕ್ಕೆ ತಯಾರಿ. ಬಿಎಸ್ವೈ ಕೋಟೆಗೆ ಲಗ್ಗೆ ಹಾಕಲು ಮುಂದಾದ್ರ ಯತ್ನಾಳ್. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಸೈಲೆಂಟ್ ಆಯ್ತು ಅನ್ನುವಷ್ಟರಲ್ಲೇ ಮತ್ತೆ ಜೋರಾಗಿದೆ. ಯತ್ನಾಳ್ಗೆ ಹೈಕಮಾಂಡ್ ಸುಮ್ಮನಿರುವಂತೆ ಹೇಳಿ ಕಳುಹಿಸಿದ್ರು. ಅವರ ಬಣದ ನಾಯಕರು ದೆಹಲಿ ಹೋಗಿ ಬರ್ತಿದ್ದಂತೆ ಯತ್ನಾಳ್ ಬಣ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದೆ. ಇತ್ತ ಬಿಎಸ್ವೈ ಬಣದವರು ಸುಮ್ಮನೆ ಕೂತಿಲ್ಲ. ಯತ್ನಾಳ್ ಟೀಮ್ ವಿರುದ್ಧ ದೂರು ಕೊಡೋದಕ್ಕೆ ದೆಹಲಿಗೆ ಹೋಗ್ಲಿಕ್ಕೆ ಸಜ್ಜು ನಡೆಸಿದ್ದಾರೆ. ಬಿಜೆಪಿಯಲ್ಲಿ ನಡೀತಾ ಇರುವ ಆಂತರಿಕ ಕಲಹದ ಬಗ್ಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಶಿವಮೊಗ್ಗದಲ್ಲಿ ರಿಯಾಕ್ಟ್ ಮಾಡಿದ್ದು, ಪಕ್ಷದಲ್ಲಿ ಎಲ್ಲರೂ ಒಟ್ಟಾಗಿ ಹೋಗಬೇಕು ಎಂಬುದು ನನ್ನ ಆಸೆ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಕುಳಿತುಕೊಂಡು ಈ ಬಗ್ಗೆ ಚರ್ಚೆ ಮಾಡ್ತೇವೆ. ಯತ್ನಾಳ್ ಅವರನ್ನ ಕರೆಸಿ ಮಾತನಾಡ್ತೇನೆ. ಎಲ್ಲರೂ ಒಟ್ಟಾಗಿ ಅಧಿವೇಶನವನ್ನ ಎದುರಿಸ್ತೇವೆ. ಎಲ್ಲರೂ ಒಟ್ಟಾಗಿ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಗಮನ ಕೊಡಬೇಕು. ಯತ್ನಾಳ್ ಏನ್ ಬೇಕಾದ್ರೂ ಮಾತನಾಡ್ಲಿ, ನನ್ನ ಅಭ್ಯಂತರ ಇಲ್ಲ. ನನ್ನ ಉದ್ದೇಶ ಎಲ್ಲರೂ ಒಟ್ಟಾಗಿ ಹೋಗಬೇಕು ಅನ್ನೋದಾಗಿದೆ. ಆ ನಿಟ್ಟಿನಲ್ಲಿ ಏನ್ ಸಲಹೆ ಕೊಡಬೇಕು ಅದನ್ನ ಕೊಡ್ತೇನೆ. ಬಹುತೇಕ ನಾಳೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ನ ಕರೆಸಿ ಎಲ್ಲರೂ ಒಟ್ಟಾಗಿ ಮುಂದೆ ಅಧಿವೇಶನ ಎದುರಿಸೋಕ್ಕೋಸ್ಕರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಮುಂದೆ ಹೋಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಸೊ ಯತ್ನಾಳ್ ಒಪ್ಕೊಂಡ್ರೆ ಎಲ್ಲವೂ ಸಮಸ್ಯೆ ಬಗೆಹರಿಯುತ್ತೆ. ಎಲ್ಲರೂ ಒಟ್ಟಾಗಿ ಹೋಗಿ ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷವಾದ ಗಮನ ಕೊಡಬೇಕು. ಆ ದಿಕ್ಕಿನಲ್ಲಿ ನಾನೇನು ಸಲಹೆ ಕೊಡೋಕ್ಕೆ ಸಾಧ್ಯ ಇದೆ ನಾಳೆ ಸಲಹೆ ಕೊಡ್ತೇನೆ. ಬಹುಶಃ ನನಗನ್ಸುತ್ತೆ ನಾಳೆ ಎಲ್ಲ ಸಮಸ್ಯೆಗಳು ಬಗೆಹರಿದು ನಾವೆಲ್ಲರೂ ಒಟ್ಟಾಗಿ ಮುಂದೆ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ನಾಳೆ ಬರುವಂಥ ಅಧಿವೇಶನ ಎದುರಿಸೋಕ್ಕೋಸ್ಕರ ಸಿದ್ಧತೆಯನ್ನು ಮಾಡ್ತೀವಿ. ಯಡಿಯೂರಪ್ಪ ಸಂಧಾನಕ್ಕೆ ಮುಂದಾದ್ರೂ ಕೂಡ ಯತ್ನಾಳ್ ಟೀಮ್ ರೆಡಿ ಇಲ್ಲದಂತೆ ಕಾಣಿಸ್ತಿದೆ. ಯಡಿಯೂರಪ್ಪನವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಯತ್ನಾಳ್ ಟೀಮ್ ಮುಂದಾಗಿದೆ. ಯಡಿಯೂರಪ್ಪ ಅವರ ತವರು ಜಿಲ್ಲೆ ಶಿವಮೊಗ್ಗದಲ್ಲಿ ಲಿಂಗಾಯತ ಸಮಾವೇಶ ನಡೆಸಲಿಕ್ಕೆ ಸಿದ್ಧತೆ ನಡೆಸಿದೆ. ಈ ಬಗ್ಗೆ ಮಾತನಾಡಿರುವ ಯತ್ನಾಳ್, ಲಿಂಗಾಯತ ಸಮಾವೇಶವನ್ನ ನಡೆಸ್ತೇವೆ. ಇದು ಯಾವುದೇ ಪಕ್ಷದ ವೇದಿಕೆಯ ಕಾರ್ಯಕ್ರಮ ಅಲ್ಲ. ಬದಲಿಗೆ ದಾವಣಗೆರೆಯ ಮಾಜಿ ಸಂಸದ ಸಿದ್ದೇಶ್ವರ ಹಾಗೂ ನನ್ನ ನೇತೃತ್ವದಲ್ಲಿ ಲಿಂಗಾಯತ ಸಮಾವೇಶ ನಡೆಸಲು ನಿರ್ಧರಿಸಿದ್ದಾರೆ. ಹೈಕಮಾಂಡ್ ಸೂಚನೆ ನೀಡಿದ್ರೂ ಕೇಳೋದಿಲ್ಲ ಎಂಬ ಭಿನ್ನ ರಾಗವನ್ನ ಮುಂದುವರೆಸಿದ್ದಾರೆ. ನಮಗೆಲ್ಲ ಕರೆ ಕೊಟ್ಟಾರೆ. ನಾಳೆ ಮತ್ತೆ ನಾವು ಬೆಳಗಾವಿಯಲ್ಲಿ ಸಭೆ ಸೇರ್ತಾ ಇದ್ವಿ ಮಧ್ಯಾಹ್ನ 3 ಗಂಟೆಗೆ. ಈ ಹೋರಾಟ ಯಾವ ರೀತಿ ಇರಬೇಕು, ಸರ್ಕಾರ ಏನೋ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಅಥವಾ ಗುಂಡು ಹಾರಿಸೋದು ಮಾಡಿದ್ರೆ 24 ತಾಸಿನಲ್ಲಿ ಈ ಸರ್ಕಾರ ಈ ರಾಜ್ಯದಲ್ಲಿ ಇರುವುದಿಲ್ಲ. ನಾನು ಗಂಭೀರ ಎಚ್ಚರಿಕೆ ಕೊಡ್ತೇನೆ. ಮತ್ತು ಯಾರು ಕಾಂಗ್ರೆಸ್ನಲ್ಲಿ ನಮ್ಮ ಸಮಾಜದವರು ಶಾಸಕರಿದ್ದಾರೆ, ಅವರ ಅಗ್ನಿ ಪರೀಕ್ಷೆ ಇದೆ. ಅವರೇನಾದರೂ ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಬೆಂಬಲ ಕೊಡದೇ ಇದ್ದರೆ, ಪ್ರತಿಭಟನೆಯಲ್ಲಿ ಭಾಗವಹಿಸದಿದ್ದರೆ ಅವರ ಸಮಾಜದ ಮುಂದೆ ಚುನಾವಣೆಗೆ ಬರಲೇಬೇಕಾಗ್ತದೆ. ಅವಾಗ ಜನ ಉತ್ತರ ಕೊಡ್ತಾರೆ ಅವರು. ಒಟ್ಟಾರೆ ಬಿಜೆಪಿಯಲ್ಲಿ ಎದ್ದಿರುವಂತಹ ಭಿನ್ನಮತ ಶಮನವಾಗುವ ರೀತಿ ಕಾಣಿಸ್ತಿಲ್ಲ. ಯಡಿಯೂರಪ್ಪ ಕೋಟೆಯಲ್ಲಿಯೇ ಲಿಂಗಾಯತ ಸಮಾವೇಶವನ್ನು ನಡೆಸಿ ಕೌಂಟರ್ ಕೊಡೋದಕ್ಕೆ ಯತ್ನಾಳ್ ಟೀಮ್ ಮುಂದಾಗಿದೆ. ಲಿಂಗಾಯತ ಸಮಾವೇಶಕ್ಕೆ ಹೈಕಮಾಂಡ್ ಅನುಮತಿ ಕೊಡುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಶಶಿಧರ್, ಕೆವಿ ಪಬ್ಲಿಕ್ ಟಿವಿ, ಶಿವಮೊಗ್ಗ.